ಎಲ್ಲರಿಗೂ ನಮಸ್ತೆ. ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ನೀವು ಧರ್ಮಸ್ಥಳಕ್ಕೆ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೈಮ್ ಮಾಡಿಕೊಂಡು ಅಲ್ಲೇ ಸುತ್ತಮುತ್ತ ಇರೋ ಮ್ಯೂಸಿಯಮ್ಸು, ಪಾರ್ಕ್, ಅದ್ರ ಜೊತೆ ಈಗ ಹೋಗ್ತಿರೋ ಅಕ್ವೇರಿಯಂನ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಲಲಿತೋದ್ಯಾನ ಅಕ್ವೇರಿಯಂ ಹತ್ರ ಇದ್ದೀವಿ. ಇಲ್ಲಿ ನೀವು ತುಂಬ ವೆರೈಟೀಸ್ ಆಫ್ ಫಿಶಸ್ನ ನೋಡ್ಬೋದು. ನೀವು ಇಂಪೋರ್ಟೆಡ್ ಫಿಶಸ್ನ ಕೂಡ ನೋಡ್ಬೋದು. ಇಲ್ಲಿ ಪಾರ್ಕ್ ಆಗಲಿ ಅಕ್ವೇರಿಯಂ ಆಗಲಿ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಲ್ಲಿ ಅಷ್ಟೇ ಕ್ಲೀನ್ ಆಗಿದೆ. ಟೈಮಿಂಗ್ಸ್ ಇದೆ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಈ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಹೋಗ್ಬೋದು. ಮತ್ತು ಇಲ್ಲೇ ನಿಮಗೆ ಎಂಟ್ರೆನ್ಸ್ ಫೀಸ್ ಏನಿಲ್ಲ. ಇಲ್ಲೇ ಪಕ್ಕದಲ್ಲೇ ಹೊಂಡ ಥರ ಮಾಡಿದ್ದಾರೆ, ಅಲ್ಲೂ ಕೂಡ ಸುಮಾರು ಮೀನುಗಳಿದ್ದಾವೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕರ್ಕೊಂಬನ್ನಿ ಇಲ್ಲಿಗೆ. ಈ ಮೀನಿನ ಹೆಸರು ಪ್ಯಾರೆಟ್ ಫಿಶ್ ಅಂತ. ಇದಕ್ಕೆ ಸೈಂಟಿಫಿಕ್ ನೇಮ್ ಅಂತ ಏನೂ ಇಲ್ಲ. ಈ ಮೀನಿದೆ ಅಲ್ಲ, ಮ್ಯಾನ್ ಮೇಡ್ ಹೈಬ್ರಿಡ್ ಫಿಶ್. ಇದು ಕಾಮನ್ ಆಗಿದ್ನ ಪ್ಯಾರೆಟ್ ಫಿಶ್ ಅಥವಾ ಬ್ಲಡ್ ರೆಡ್ ಪ್ಯಾರೆಟ್ ಅಂತಾನು ಕರೀತಾರೆ ಇದನ್ನ. ಈ ಮೀನಿನ ಹೆಸರು ಆಸ್ಕರ್ ಫಿಶ್ ಅಂತ. ಇದರ ಸೈಂಟಿಫಿಕ್ ನೇಮ್ ಬಂದು ಅಸ್ಟ್ರಾನೋಟಸ್ ಆಸಿಲೇಟಸ್ ಅಂತ. ಈ ಮೀನಿನ ಮೂಲ ಸ್ಥಾನ ಅಮೆಜಾನ್ ನದಿ ಮತ್ತು ದಕ್ಷಿಣ ಅಮೆರಿಕ. ಇಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಈ ಮೀನು ಸ್ವಲ್ಪ ನೋಡಕ್ಕೆ ಶಾರ್ಕ್ ತರನೇ ಕಾಣುತ್ತೆ, ಬಟ್ ಶಾರ್ಕ್ ಅಲ್ಲ ಇದು. ಇದರ ಹೆಸರು ಬ್ಲಾಕ್ ಗೋಸ್ಟ್ ಅಂತ. ಇದರ ಸೈಂಟಿಫಿಕ್ ಹೆಸರು ಅಪ್ಟೆರೋನೋಟಸ್ ಆಲ್ಬಿಫ್ರಾನ್ಸ್. ಇದರ ಮೂಲ ಸ್ಥಾನ ದಕ್ಷಿಣ ಅಮೆರಿಕ. ಇನ್ನು ಈ ಮೀನಂತರೂ ತುಂಬಾ ಫೆಮಿಲಿಯರ್. ತುಂಬಾ ಜನ ಮನೆಯಲ್ಲಿ ಸಾಕೇ ಇರ್ತೀರ ಇದನ್ನ ಅಕ್ವೇರಿಯಂ ಅಲ್ಲಿ. ಹೆಸರು ಗೊತ್ತೇ ಇದೆ ಅಲ್ವಾ? ಗೊತ್ತಿದ್ರು ಹೇಳಬೇಕಲ್ವಾ? ಇದ್ರ ಹೆಸರು ಬಂದು ಶಾರ್ಕ್. ಬಟ್ ಗೊತ್ತಿಲ್ಲದೆ ಇರೋ ವಿಚಾರ ಅಂದರೆ ಎಲ್ಲ ಮೀನ್ದು ಕೂಡ ನಿಮಗೆ ಕಾಮನ್ ನೇಮ್ ಎಲ್ಲ ಗೊತ್ತಿದೆ. ಬಟ್ ಈಗ ಮುಂದೆ ತೋರಿಸೋವಂಥದ್ದು, ಈಗ ತೋರಿಸ್ತಿರೋ ಮೀನುಗಳ್ದೆಲ್ಲ ಸೈಂಟಿಫಿಕ್ ನೇಮ್ಸ್ ಯಾರಿಗೂ ಗೊತ್ತಿರಲಿಲ್ಲ. ಇವನ್ ನನಗೂ ಕೂಡ ಇದು ನೋಡೋ ತನಕ ಗೊತ್ತಿರಲಿಲ್ಲ. ಇನ್ನು ಇದರ ಸೈಂಟಿಫಿಕ್ ಹೆಸರು ಪ್ಯಾಂಗಸಿಯಾ ನೋಡಾನ್ ಹೈಪೋಥಾಲಮಸ್. ಮೂಲ ಸ್ಥಾನ ಬಂದು ಮೆಕಾಂಗ್ ನದಿ ಆ್ಯಂಡ್ ಏಷ್ಯಾ ಖಂಡ. ಈ ಭಾಗದಲ್ಲಿ ನಾವು ಇವನ್ನೆಲ್ಲ ಹೆಚ್ಚಾಗಿ ನೋಡ್ಬೋದು. ಈ ಮೀನಿನ ಹೆಸರು ಲೇಕ್ ಮಲಾವಿ ಸಿಕ್ಲೇಟ್ಸ್. ಹೆಸರುಗಳು ಮಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ಪ್ರೊನೌನ್ಸಿಯೇಷನ್ ಮಾಡೋದೇ ತುಂಬ ಕಷ್ಟ. ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಪ್ರತಿಯೊಂದು ಮೀನು ಕೂಡ ಅಷ್ಟೇ ಇಲ್ಲಿ. ಇನ್ನು ಈ ಮೀನಿನ ಆರಿಜಿನ್ ಲೇಕ್ ಮಲಾವಿ ಮತ್ತು ಆಫ್ರಿಕಾ. ಹೆಸರಿನಲ್ಲಿ ಲೇಕ್ ಮಲಾವಿ ಅಂತ ಬರೋ ಕಾರಣನೇ ಇದು ಒರಿಜಿನ್ ಆಗೋ ಪ್ಲೇಸ್ ಲೇಕ್ ಮಲಾವಿ. ಇನ್ನು ಈ ಮೀನಂತರೂ ತುಂಬ ಬ್ಯೂಟಿಫುಲ್. ಇದು ಎಷ್ಟು ಸಖತ್ತಾಗಿದ್ದಾವೆ ನೋಡಿ. ಇದರ ಹೆಸರು ಬಂದು ಏಂಜಲ್ ಫಿಶ್. ಇದರ ಸೈಂಟಿಫಿಕ್ ಹೆಸರು ಟೆರೋಫಿಲಮ್. ಮೂಲ ಸ್ಥಾನ ನೋಡೋದಾದರೆ ಅಮೆಜಾನ್ ನದಿ ಮತ್ತು ದಕ್ಷಿಣ ಅಮೆರಿಕ. ಮುದ್ದಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಆ ಪಿಂಕ್ ಕಲರ್ ಫಿಶ್ ಇದೆಯಲ್ಲ, ಅದಂತೂ ತುಂಬ ಹೈಲೈಟ್. ನಾನು ತೋರಿಸಿದ ಇಷ್ಟು ಫಿಶಲ್ಲೂ ನನ್ನ ತುಂಬ ಫೇವ್ರೆಟ್ ಅಂದರೆ ಇದೆ ಏಂಜಲ್ ಫಿಶ್. ಇನ್ನು ಈ ಮೀನ ನೋಡ್ಬೋದು ನೀವು, ಎಷ್ಟು ವಿಚಿತ್ರವಾಗಿದೆ, ಅಷ್ಟೇ ಚೆನ್ನಾಗೂ ಕೂಡ ಕಾಣಿಸ್ತಿದೆ. ಮೀನಿನ ಹೆಸರು ಬಂದು ಸಿಲ್ವರ್ ಅರೋವಾನಾ ಅಂತ. ಇದರ ಮೂಲ ಸ್ಥಾನ ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕದಲ್ಲಿ ಅಮೆಜಾನ್ ನದಿಯಲ್ಲಿ ತುಂಬಾ ಕಾಣ್ತೀವಿ ಇದನ್ನ. ಇದರ ಸೈಂಟಿಫಿಕ್ ನೇಮ್ ಆಸ್ಟಿಯೋಗ್ಲೋಸಮ್ ಬೈಸಿರೋಸಮ್. ಈ ಮೀನಿಂದು ಗರಿಷ್ಠ ಉದ್ದ 0.9 ಮೀಟರ್ ಅಥವಾ 3 ಅಡಿ. ಇದು ನೀರಿನಿಂದ ಜಿಗಿದು ತನ್ನ ಬೇಟೆಯನ್ನು ಹಿಡಿಯುವ ಸಾಮರ್ಥ್ಯವನ್ನು ಇರೋ ಕಾರಣದಿಂದ ಇದನ್ನ ವಾಟರ್ ಮಂಕಿ ಅಂತ ಕೂಡ ಕರೀತಾರೆ. ಇನ್ನು ಈ ಮೀನಿನ ಹೆಸರು ಬಂದು ಮಸ್ಕರಾ ಬಾರ್. ಇದರ ಸೈಂಟಿಫಿಕ್ ನೇಮ್ ಡಾಕಿನ್ಸಿಯಾ ಅಸಿಮಿಲ್ಲಿಸ್. ಇನ್ನು ಇದರ ಮೂಲ ಸ್ಥಾನ ನೋಡೋದಾದರೆ ನಮ್ಮ ಇಂಡಿಯಾದಲ್ಲೇ ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ ಹೆಚ್ಚಾಗಿ ಸಿಗ್ತವೆ ಇವು.
ಏನಿದೆ ಗುರು, ಇಷ್ಟು ದೊಡ್ಡ ಅಕ್ವೇರಿಯಂನ ನನ್ನ ಲೈಫಲ್ಲಿ ಫಸ್ಟ್ನೇ ಟೈಮ್ ನಾನು ನೋಡ್ತಾ ಇರೋದು. ಮತ್ತು ವೆರೈಟಿ ಫಿಶಸ್ ಇದ್ದಾವೆ ಮತ್ತು ಇದರೊಳಗೆ. ಇನ್ನು ಈ ಫಿಶಸ್ ಹೆಸರು ಕೋಯಿ ಕಾರ್ಪ್. ಇದರ ಸೈಂಟಿಫಿಕ್ ನೇಮ್ ಸಿಪ್ರಿನಸ್ ರುಬ್ರೋಫಸ್ಕಸ್. ನಿಮಗೆ ಇವೆಲ್ಲ ಸೈಂಟಿಫಿಕ್ ನೇಮ್ಸ್ನ ಕೇಳೋಕ್ಕೆ ಒಂಥರ ವಿಚಿತ್ರ ಅನಿಸುತ್ತೆ, ಇನ್ನು ನನಗೆ ಹೇಳೋಕ್ಕೆ ಇನ್ನೂ ಹೇಗೆ ಅನಿಸುತ್ತೆ ಹೇಳಿ. ಇವುಗಳ ಮೂಲ ಸ್ಥಾನ ಬಂದು ಚೀನಾ ಮತ್ತು ಜಪಾನ್. ಇಲ್ಲಿ ನಾವು ಹೆಚ್ಚಾಗಿ ಈ ಮೀನುಗಳನ್ನ ಕಾಣ್ತೀವಿ. ಇದ್ರ ಮೂತಿ ನೋಡ್ರಪ್ಪ, ಸೇಮ್ ಮಸೂಡೆ ನೋಡ್ದಂಗೆ ಆಗುತ್ತಿದ್ಲ. ಇನ್ನು ಇದನ್ನ ನೋಡ್ರಿ, ಇದು ಒಂಥರ ಗ್ಲಾಸಿಗೆ ಅಂಟ್ಕೊಂಡಿದೆ. ಬಾಯಿ ತಕೊಂಡು ಗ್ಲಾಸಿಗೆ ಅಂಟ್ಕೊಳ್ಳುತ್ತಿದ್ದು ಕಾಣಿಸ್ತಿದೆನಾ? ನನ್ಗೆ ಯಾವುದು ಅಲ್ಲ, ಈ ಕೆಳಗಡೆ ಇದೆ ಅಲ್ಲ, ಈ ಮೀನು ನೋಡಿದ್ರೆ ಭಯ ಅನ್ಸೋದು. ಅದಕ್ಕೆ ಹೇಳೋದು, ಡೆಫಿನೆಟ್ ಆಗಿ ನೀವು ಒಂದ್ಸತಿ ಆದ್ರೂ ಬಂದು ನೋಡ್ಕೊಂಡು ಹೋಗಿ. ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಅಂದರು ತುಂಬ ಖುಷಿ ಆಗ್ತಾರೆ. ನೋಡ್ತಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಎಲ್ಲ ಫಿಶಸ್ನ ನೋಡಿ ಖುಷಿ ಪಡಿ, ಆದರೆ ಗ್ಲಾಸಸ್ನ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೆಲ್ಲ ಹಾಕಿದ್ಮೇಲೂ ಕೂಡ ಮುಟ್ಟೋದಕ್ಕೆ ಇಟ್ಟೋದು ಮಾಡೋಕ್ಕೆ ಹೋಗ್ಬೇಡಿ. ಹಿಂಗೆಲ್ಲ ಮಾಡಿದ್ರೆ ಮತ್ತೆ ಬೈತಾರೆ. ಬೈಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ನೋಡಿ ಖುಷಿ ಪಡಿ ಅಷ್ಟೇ. ಇನ್ನು ಈ ಮೀನಿನ ಹೆಸರು ರೆಡ್ ಟೈಲ್ ಕ್ಯಾಟ್ ಫಿಶ್. ಮೂಲತಃ ಈ ಮೀನುಗಳು ಹೆಚ್ಚಾಗಿ ಅಮೆಜಾನ್ ಮತ್ತು ಸೌತ್ ಆಫ್ರಿಕಾದಲ್ಲಿ ನಾವು ನೋಡ್ಬೋದು, ಸಿಗ್ತವೆ. ಇನ್ನು ಇದರ ಸೈಂಟಿಫಿಕ್ ಹೆಸರು ಟ್ರಾಕ್ಟೋಸೆಫಾಲಸ್ ಎಮಿಯೋಲಿಯೋಟೆರಸ್. ಇನ್ನು ನೀವು ಈ ಫಿಶ್ನ ನೋಡ್ಬೋದು, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಸಣ್ಣದು, ತುಂಬಾ ಅಟ್ರಾಕ್ಟಿವ್ ಕಾಣಿಸುತ್ತೆ ಇದು. ಇನ್ನು ಈ ಮೀನು ನೋಡ್ಬೋದು, ಎಷ್ಟು ವಿಭಿನ್ನವಾಗಿದೆ. ತಲೆ ಮೇಲೇನೋ ಹೂಕೋಸಿಟ್ಟಂಗಿದೆ ನೋಡಿ. ಮೀನಿನ ಹೆಸರು ಫ್ಲವರ್ ಆರ್ನ್ ಅಂತ. ಇದರ ಸೈಂಟಿಫಿಕ್ ನೇಮ್ ಪ್ಯಾರಾನಿಟ್ರೋಪ್ಲಸ್ ಸಿನ್ಸ್ಪಿಲಸ್. ಮೀನುಗಳನ್ನ ಹೆಚ್ಚಾಗಿ ನಾವು ಸೆಂಟ್ರಲ್ ಅಮೆರಿಕ ಮತ್ತೆ ಮಲೇಷ್ಯಾದಲ್ಲಿ ನೋಡ್ತೀವಿ. ಈ ಮೀನಿನ ಹೆಸರು ಗುರಾಮಿ ಅಂತ. ಈ ಬೃಹದಾಕಾರದ ಮೀನು ಮೂಲತಃ ಬರ್ಮಾ ದೇಶದ್ದು. ಇನ್ನು ಈ ಮೀನಿನ ಹೆಸರು ಬಂದು ಟಿನ್ ಫಾಯಿಲ್ ಬಾರ್ಬ್. ಇದರ ಸೈಂಟಿಫಿಕ್ ನೇಮ್ ಬಾರ್ಬೋನಿಮಸ್ ಸ್ಕ್ಯಾನೆನ್ ಫೆಲ್ಡಿ. ಮತ್ತೆ ಇದರ ಮೂಲ ಸ್ಥಾನ ಆಗ್ನೇಯ ಏಷಿಯಾ. ಈ ಮೀನಿನ ಹೆಸರು ಜೈಂಟ್ ಗೋರಾಮಿ. ಇದರ ಸೈಂಟಿಫಿಕ್ ನೇಮ್ ಅಸ್ಟ್ರೋನಿಮಸ್ ಗೋರಾಮಿ. ಇದರ ಮೂಲ ಸ್ಥಾನ ಆಗ್ನೇಯ ಏಷಿಯಾ. ಇದು ಸಹ ನೋಡಕ್ಕೆ ಕ್ಯೂಟ್ ಅಂಡ್ ಅಟ್ರಾಕ್ಟಿವ್ ತರ ಕಾಣಿಸುತ್ತೆ. ಇದು ನೋಡೋಕ್ಕೆ ಜೈಂಟ್ ಗೋರಾಮಿ ತರ ಕಾಣುತ್ತೆ, ಬಟ್ ಜೈಂಟ್ ಗೋರಾಮಿ ಅಲ್ಲ. ಇದರ ಹೆಸರು ಪಿರಾಣ ಅಂತ. ಇದರ ಮೂಲ ಸ್ಥಾನ ಅಮೆಜಾನ್ ನದಿ, ದಕ್ಷಿಣ ಅಮೆರಿಕ. ಇನ್ನು ಈ ಮೀನನ್ನ ಕೂಡ ತುಂಬಾ ಜನ ನೋಡೇ ಇರ್ತೀರಾ, ಇನ್ನು ಕೆಲವರು ಮನೆಯಲ್ಲಿ ಕೂಡ ಸಾಕಿದ್ದೀರಾ. ಇದರ ಹೆಸರು ಗೊತ್ತಾಯಿದೆಯಲ್ಲ, ಗೋಲ್ಡ್ ಫಿಶ್. ಗೋಲ್ಡ್ ಫಿಶ್ನ ಸೈಂಟಿಫಿಕ್ ನೇಮ್ ಬಂದು ಕಾರಾಶಿಯಸ್ ಒರೈಟಸ್. ಮೂಲ ಸ್ಥಾನ ಚೀನಾ, ಜಪಾನ್ ಮತ್ತು ಕೊರಿಯಾ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಈ ಫಿಶ್ ಫುಡ್ ಅನ್ಸುತ್ತೆ, ಇಲ್ಲಿ ಎಲ್ಲ ಮೀನ್ಗೂ ಹಾಕೋದು. ಇದು ಆವಾಗಲೇ ತೋರಿಸಿದ್ನಲ್ಲ, ರೆಡ್ ಟೈಲ್ ಕ್ಯಾಟ್ ಫಿಶ್, ಅದೇ ಇದು. ಅದರ ಜೊತೆ ಬೇರೆ ಮೀನುಗಳು ಸಹ ಇದೆ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಫಿಶಸ್ನು ನಾನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ. ನೀವು ಧರ್ಮಸ್ಥಳಕ್ಕೆ ಬಂದಾಗ ಒಂದ್ಸತಿ ಆದರೂ ಇಲ್ಲಿ ವಿಸಿಟ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಎಂಟ್ರಿ ಫೀಸ್ ಏನೂ ಇಲ್ಲ, ಫೋಟೋಸ್ ತಗೋಬೋದು, ವೀಡಿಯೋಸ್ ಮಾಡ್ಕೋಬೋದು, ಎಲ್ಲ ಚೆನ್ನಾಗಿದೆ. ಹೋಗಿ ಬನ್ನಿ ಒಂದ್ಸತಿ. Take me back to a place where I felt
at home. Take me back to a day when we weren't alone. Take me